ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವು ತೋರು ಮುಕುಂದನಿ ಮುಕುಂದನಿ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನಿ ಮುಕುಂದನಿ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನಿ ಮುಕುಂದನಿ ಸುಂದರ ವದನನೆ ನಂದ ಗೋಪನ ಕಂದ ಸುಂದರ ವದನನೆ ನಂದ ಗೋಪನ ಕಂದ ಮಂದರೋದ್ಧಾರ ಮಂದರೋದ್ಧಾರ ಆನಂದ ಇಂದಿರಾ ರಮಣ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನಿ ಮುಕುಂದನಿ ನೊಂದೇನಯ್ಯ ನೊಂದೇನಯ್ಯ ಭವಬಂಧನ ದೋಳು ಸಿಲುಕಿ ನೊಂದೇನಯ್ಯ ಭವಬಂಧನದೋಳು ಸಿಲುಕಿ ಮುಂದೆ ದಾರಿ ಕಾಣದೆ ಕೂಗಿದೆ ಜಗದೋಳು ಕಂದನ ತೆನ್ನ ಕುಂದುಗಳ ಎಣಿಸದೆ ಕಂದನ ತೆನ್ನ ಕುಂದುಗಳ ಎಣಿಸದೆ ತಂದೆ ಕಾಯು ಕೃಷ್ಣ ಕಂದರ್ಪ ಜನಕನೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರ ವಿಂದವ ತೋರೋ ಮುಕುಂದನಿ ಮುಕುಂದನಿ ಧಾರುಣಿಯೋಳು ಧಾರುಣಿಯೋಳು ಬಲು ಭಾರಿ ಜೀವನನಾದೆ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಧಾರುಣಿಯೋಳು ಬಲು ಭಾರ ಜೀವನನಾದೆ ದಾರಿ ತಪ್ಪಿ ನಡೆದೆ
ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸೇರಿದೆ ನಿನಗೈಯ ಆರು ಕಾಯುವರಿಲ್ಲ ಸೇರಿದೆ ನಿನಗೈಯ ಧೀರ ವೇಣು ಗೋಪಾಲ ಧೀರ ವೇಣು ಗೋಪಾಲ ಧೀರ ವೇಣು ಗೋಪಾಲ ಪಾರಗಾಣಿಸೋ ಹರಿಯೇ ಧೀರ ವೇಣು ಗೋಪಾಲ ಪಾರಗಾಣಿಸೋ ಹರಿಯೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರ ಇಂದವ ತೋರೋ ಮುಕುಂದನೇ ಮುಕುಂದನೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ. ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ ಕುರು. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ. ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ ಭಕ್ತಿಯೋಗ 12ನೇ ಅಧ್ಯಾಯವನ್ನು ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಭಕ್ತಿ ಎಂದರೆ ಏನು, ಭಕ್ತನೆಂದರೆ ಯಾರು ಎಂಬುದನ್ನು ಇದುವರೆಗೆ ತಿಳಿಸಿಕೊಟ್ಟ ಪರಮಾತ್ಮನು ಪರಮಾತ್ಮನಲ್ಲಿ ಮಾಡುವಂತಹ ಅತಿಶಯ ಭಕ್ತಿಯನ್ನು ಕೊಂಡಾಡುತ್ತಾ ಪರಮಾತ್ಮನು ಆ ಭಕ್ತರಿಗೆ ನಾನು ಸದಾಕಾಲ ಸನ್ನಿಹಿತವಾಗಿರುತ್ತೇನೆ, ಅವರ ಜೊತೆಯಲ್ಲಿಯೇ ಇರುತ್ತೇನೆ ಎಂಬ ಅಭಯ ವಾಕ್ಯಗಳನ್ನು ಕೊಟ್ಟು, ಎಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರು, ನನ್ನ ಮನಸ್ಸನ್ನು ತೃಪ್ತಿಪಡಿಸಿ ನನ್ನ ಕೃಪೆಯನ್ನು ಪಡೆದುಕೊಂಡವರು, ಅಂತಹ ಜ್ಞಾನಿ ಭಕ್ತರು ಹೇಗೆ ಇರುತ್ತಾರೆ ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾ ಭಕ್ತಿಯ ಹಲವು ಮಜಲುಗಳನ್ನು
ಸೋಪಾನಗಳನ್ನು ಸಾಮಾನ್ಯ ಜೀವಿಗೂ ತಲುಪುವಂತೆ ವಿವರಿಸಿ ಈಗ ಕೊನೆಯ ಹಂತವನ್ನು, ಭಕ್ತಿಯೋಗದ ಮಹಿಮೆಯನ್ನು, ಭಕ್ತನ ಗುಣಗಾನವನ್ನು ಕೊಂಡಾಡುತ್ತಾ ಪರಮಾತ್ಮನು 10-11ನೇ ಶ್ಲೋಕದಲ್ಲಿ ಅಭ್ಯಾಸ್ಯೇಪ್ಯಸಿ ಅಭ್ಯಾಸೇ ಅಪಿ ಅಸಮರ್ಥೋಸಿ. ಅಪ, ಯೋಗವನ್ನು ಮಾಡಬೇಕೆಂದು ಹೇಳಿದೆ. ಉತ್ಕೃಷ್ಟವಾದ ಯೋಗದ ಮಾರ್ಗದಿಂದ ನನ್ನನ್ನು ಹೊಂದಬಹುದು ಎಂದು ಹೇಳಿದೆ. ನಿರ್ಗುಣ ನಿರಾಕಾರವಾಗಲಿ ಸಗುಣ ಸಾಕಾರವಾಗಲಿ ನನ್ನ ಬಳಿಗೆ ಬರುತ್ತಾರೆ ಯೋಗ ಮಾರ್ಗದಿಂದ. ಯೋಗವು ಸಾಧ್ಯವಿಲ್ಲವೆನ್ನುವುದಾದರೆ ಅಭ್ಯಾಸ ಬಲವನ್ನು ಬೆಳೆಸಿಕೊಂಡು ಚಿತ್ತವನ್ನು ಸಮಾಧಾನದಿಂದ ಇಟ್ಟುಕೊಂಡು ನನ್ನನ್ನು ಹೊಂದುವ ಬಗೆಯನ್ನು ತಿಳಿಸಿಕೊಟ್ಟೆ. ಅಂತಹ ಯೋಗಿಯು ಸದಾಕಾಲವು ನನ್ನಲ್ಲಿಯೇ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನು ನೆಲೆ ನಿಲ್ಲಿಸಿ ಸದಾಕಾಲವು ನನ್ನಲ್ಲಿಯೇ ವಾಸ ಮಾಡುವವನಾಗಿ, ಅನ್ಯ ವಾರ್ತೆಯೇ ಇಲ್ಲದೆ ಅನ್ಯ ಚಿಂತೆಯೂ ಇಲ್ಲದೆ ಸದಾ ನನ್ನ ಚಿಂತನೆಯಲ್ಲಿಯೇ ಇರುವಂತಹ ಅಂತಹ ಮಹಾತ್ಮನು, ಯೋಗಿ ಮತ್ತು ಜ್ಞಾನಿ ಭಕ್ತನೆನಿಸಿಕೊಂಡು ನನ್ನ ಬಳಿಯಲ್ಲಿಯೇ ಸದಾ ಇದ್ದು ಬಿಡುತ್ತಾನೆ. ನನ್ನಲ್ಲಿಯೇ ಮನಸ್ಸನ್ನು ಇಟ್ಟು, ಬುದ್ಧಿಯನ್ನು ಇಟ್ಟು ಮತ್ತು ನನ್ನಲ್ಲಿಯೇ ವಾಸ ಮಾಡುವವನು ಆಗುತ್ತಾನೆ ಎಂಬ ಅತ್ಯುತ್ಕೃಷ್ಟವಾದ ಜ್ಞಾನಿ ಭಕ್ತನ ಲಕ್ಷಣಗಳನ್ನು ಹೇಳಿದ ಪರಮಾತ್ಮನು, ಅದು ನಿನಗೆ ಸಾಧ್ಯವಾಗದಿದ್ದರೆ ಅರ್ಜುನ, ಮುಂದಿನ ಹಂತದಲ್ಲಿ ಅಭ್ಯಾಸ ಯೋಗವನ್ನು ಹೊಂದುವವನಾಗು. ಯಾಂತ್ರಿಕವಾಗಿ ಮಾಡಬೇಡ. ಅಭ್ಯಾಸವು ಯಾಂತ್ರಿಕವಾಗದಂತೆ ಜಾಗೃತೆ ವಹಿಸಿ ಭಾವೋತ್ಪತ್ತಿ, ಭಾವೋತ್ಕರ್ಷಗಳಿಗೆ ಕಾರಣವಾಗಿ ಅದು ನನ್ನನ್ನು ತಲುಪುವಂತೆಯೂ ಭಾವದಿಂದ ನನ್ನನ್ನು ಬಂಧಿಸುವಂತೆಯೂ ಭಕ್ತಿ ಭಾವವು ನಿನ್ನಲ್ಲಿ ಅತಿಶಯವಾಗಿ ಬೆಳೆಯುವಂತೆಯೂ ಮಾಡಿಕೊಂಡು ಅಂತಹ ಭಕ್ತಿಯ ಅಭ್ಯಾಸವನ್ನು ಶ್ರದ್ಧೆಯಿಂದ ಮಾಡಿರುವುದಾದರೆ ನನ್ನ ಬಳಿಗೇ ಬರುತ್ತಾನೆ. ಅವನು ಮಾಡುವ ಪ್ರತಿಯೊಂದು ಕರ್ಮಗಳನ್ನು ನಾನು ನೋಡುತ್ತಲೇ ಇರುತ್ತೇನೆ. ಅವನ ಮನಸ್ಸು, ಬುದ್ಧಿಗಳು ನನ್ನಲ್ಲಿಯೇ ಇರುತ್ತದೆ. ನನ್ನ ಗುಣಗಾನವನ್ನೇ ಮಾಡುತ್ತಾ ಸದಾಕಾಲ ನನ್ನ ಪ್ರತಿನಿಧಿಯಂತೆಯೇ ಲೌಕಿಕ ಪ್ರಪಂಚದಲ್ಲಿ, ಮರ್ತ್ಯ ಲೋಕದಲ್ಲಿ ಅವನು ಬದುಕಿರುತ್ತಾನೆ. ಅಂತಹ ಭಕ್ತನ ಬಳಿಯೂ ನಾನು ಸದಾ ಇರುತ್ತೇನೆ, ಅವನೂ ನನ್ನ ಬಳಿಯೇ ಇರುತ್ತಾನೆ ಎಂಬ ಅಭಯವಾಕ್ಯಗಳನ್ನು ಕೊಟ್ಟು ಅಭ್ಯಾಸ ಯೋಗವನ್ನು ವರ್ಣಿಸಿದ ಪರಮಾತ್ಮನು ಭಾವಭಕ್ತಿಗಳನ್ನು ವರ್ಣಿಸಿ ನಂತರ ಅಭ್ಯಾಸವನ್ನೂ ಮಾಡಲಾಗುವುದಿಲ್ಲ ನನ್ನ ಕೈಯಲ್ಲಿ ಎಂದು ಹೇಳುವುದಾದರೆ, ನಾನು ಲೌಕಿಕ ಕರ್ಮಗಳಲ್ಲಿ ಅಷ್ಟೊಂದು ಉದ್ಯುಕ್ತನಾಗಿ ಇಂದ್ರಿಯ ವಿಷಯಗಳಿಂದ, ಸೆಳೆತಗಳಿಂದ ಸಿಲುಕಿದವನಾಗಿ ಆಗುತ್ತಿಲ್ಲ. ನನಗೆ ಭಕ್ತಿಯೋಗವನ್ನಾಗಲಿ ನೀನು ತಿಳಿಸಿದ ಯೋಗವನ್ನಾಗಲಿ ಮಾಡಲಾಗುತ್ತಿಲ್ಲ ಎಂದು ಹೇಳುವುದಾದರೆ, ಮುಂದಿನ ಒಂದು ಇನ್ನೂ ಸುಲಭವಾಗಿರುವಂತಹ ಹಂತ ಉಂಟು, ಸ್ತರ ಉಂಟು. ಅದರಲ್ಲಿ ನೀನು ನನ್ನ ಕರ್ಮಗಳನ್ನೇ ಮಾಡುವವನಾಗು. ಯೋಗಿಯಾಗದಿದ್ದರೂ ಪರವಾಗಿಲ್ಲ, ನನ್ನ ಕರ್ಮಗಳನ್ನೇ ಮಾಡುವುದರಲ್ಲಿ ತಲ್ಲೀನನಾದರೆ, ಅಂದರೆ ಪರಮಾತ್ಮನ ಕರ್ಮಗಳು ಎಂದರೆ ಪೂಜೆ, ಜಪ, ನಾಮಸ್ಮರಣೆ, ಧ್ಯಾನ ಮುಂತಾಗಿ ಯಾವುದೇ ಕರ್ಮಗಳು ಭಗವಂತನ ಸಂಪರ್ಕವನ್ನು, ಸಂಸರ್ಗವನ್ನು, ಸ್ಪರ್ಶವನ್ನು ಹೊಂದುವುದಾದರೆ ಅಂತಹ ಕರ್ಮಗಳೆಲ್ಲವೂ ನನ್ನ ಬಗೆಗೆ ಮಾಡುತ್ತಿರುವುದನ್ನು ನಾನು ಗಮನಿಸುತ್ತಲೇ ಇರುತ್ತೇನೆ. ಆದ್ದರಿಂದ ನನ್ನ ಕರ್ಮಗಳಲ್ಲಿ ಪರಾಯಣನಾಗು. ಪೂಜೆ ಮಾಡುವುದಾಗಲಿ, ಧ್ಯಾನ ಮಾಡುವುದಾಗಲಿ, ಭಾವದಿಂದ ನನ್ನನ್ನು, ಭಕ್ತಿಯಿಂದ ನನ್ನನ್ನು ಸ್ಮರಿಸುವುದಾಗಲಿ ಮಾಡುತ್ತಲಿದ್ದರೆ ಅವೆಲ್ಲವೂ ನನ್ನ ಕರ್ಮಗಳೇ ಆಗುತ್ತದೆ. ಆ ಕಾರಣದಿಂದ ನೀನು ಇನ್ನೂ ನನಗೆ ಹತ್ತಿರದವನಾಗಿಯೇ ಇರುತ್ತೀಯೇ. ಮದರ್ಥಮಪಿ ಕರ್ಮಾಣಿ ಕುರುವನ್
ನನಗಾಗಿಯೇ ಮಾಡುವ ಎಲ್ಲ ಕರ್ಮಗಳಲ್ಲೂ ನಿನಗೆ ಸಿದ್ಧಿ ಬಹಳ ಬೇಗ ಉಂಟಾಗುತ್ತದೆ ಎಂಬುದಾಗಿ ಪರಮಾತ್ಮನು ಅಭ್ಯಾಸ ಯೋಗವನ್ನು ಹೊಂದಲಾಗದಿದ್ದವರಿಗೂ ಯಾಂತ್ರಿಕವಾಗುವುದು ಅದು ಯಾವ ಭಾವೋತ್ಪತ್ತಿಗೂ ಕಾರಣವಾಗುವುದಿಲ್ಲ ಎನ್ನುವುದಾದರೆ ನನ್ನ ಕರ್ಮಗಳನ್ನೇ ಮಾಡು, ನನಗಾಗಿ ಪೂಜೆ ಮಾಡು, ನನಗಾಗಿ ಸ್ಮರಣೆ ಮಾಡು, ನನ್ನ ನಾಮಸ್ಮರಣೆಯನ್ನು ಮಾಡು, ನನ್ನ ಗುಣಗಳನ್ನು ಜ್ಞಾಪಿಸಿಕೋ ಎಂಬುದಾಗಿ ಪರಮಾತ್ಮನು ಮತ್ಕರ್ಮ ಪರಾಯಣನಾಗು ಎಂದು ಅರ್ಜುನನಿಗೆ ಸುಲಭದ ಮಾರ್ಗವನ್ನು ಹೇಳಿಕೊಡುತ್ತಿದ್ದಾನೆ. ಅದೂ ಆಗುವುದಿಲ್ಲವೆನ್ನುವುದಾದರೆ, ಅಪ ಲೌಕಿಕದಲ್ಲಿ ನಾನು ಎಲ್ಲ ವಿಷಯಗಳಿಂದ ಸೆಳೆದಲ್ಪಟ್ಟವನಾಗಿ ನನಗೆ ನಿನ್ನ ಸ್ಮರಣೆಯೂ ಬರುವುದಿಲ್ಲ, ನಿನ್ನ ಪೂಜೆ ಮಾಡಲು ಸಮಯವೂ ಆಗುವುದಿಲ್ಲ ಎಂದು ಹೇಳುವುದಾದರೆ, ಅಸಮರ್ಥೋಸಿ, ಅದೂ ನನ್ನ ಕೈಯಲ್ಲಾಗಲ್ಲ ಎನ್ನುವುದಾದರೆ, ಆಗ ನಿನಗೆ ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಅಪ್ಪ, ನೀನು ಯಾವುದೇ ಲೌಕಿಕ ಕರ್ಮವನ್ನೇ ಮಾಡು, ನನ್ನ ಕರ್ಮಗಳನ್ನು ಮಾಡಲಾಗದಿದ್ದರೂ ಯಾವ ಕರ್ಮವನ್ನೇ ನೀನು ಮಾಡಿದರೂ ಅದರ ಫಲವನ್ನು ಅಪೇಕ್ಷೆ ಪಡಬೇಡ, ಅವೆಲ್ಲವನ್ನು ನನಗೆ ಅರ್ಪಿಸಿಬಿಡು. ಲೌಕಿಕ ಕರ್ಮದ ಫಲಗಳನ್ನೂ ನೀನು ತ್ಯಾಗ ಮಾಡುವುದಾದರೆ ಅದನ್ನೂ ನಾನು ಪರಿಗಣಿಸಿ ನನ್ನ ಭಕ್ತನೆಂಬುದಾಗಿ ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ ಎಂಬುದಾಗಿ ಪರಮಾತ್ಮನಿಗೆ ಅರ್ಪಿಸುವ ಕರ್ಮಗಳ ಫಲತ್ಯಾಗವನ್ನು ವಿಶ್ಲೇಷಣೆ ಮಾಡಿ ಹಾಡಿ ಹೊಗಳುತ್ತಿದ್ದಾನೆ. ಉದಾಹರಣೆಯನ್ನು ನಾವು ಒಂದು ಭಕ್ತರ ಸನ್ನಿವೇಶದಲ್ಲಿ ಕಾಣಬಹುದು. ಲೌಕಿಕ ಕರ್ಮಗಳಲ್ಲಿಯೇ ನಿರತರಾಗಿದ್ದಾಗ ಯಶೋದಾ ಮಾತೆಯು ತನ್ನ ಪೂರ್ವ ಜನ್ಮದಲ್ಲಿ ಯಾವಾಗಲೂ ಹರಿಸ್ಮರಣೆಯಲ್ಲೇ ಇರುತ್ತಿದ್ದು, ಮನೆಗೆ ಬಂದ ಅತಿಥಿಗಳಿಗೆ ಊಟೋಪಚಾರಗಳನ್ನು ಮಾಡುವುದಕ್ಕಾಗಿ ಹಣವಿಲ್ಲದ ಕಾಲದಲ್ಲಿ ಹೋಗಿ ಒಬ್ಬ ವರ್ತಕನಲ್ಲಿ ಬೇಡಿದಾಗ ಆ ವರ್ತಕನು ಕಾಮುಕ ದೃಷ್ಟಿಯಿಂದ ನೋಡಿದ ಆ ಹೆಣ್ಣನ್ನು, ನನಗೆ ನೀನು ಒಲಿಯುವುದಾದರೆ ನಿನಗೆ ಬೇಕಾದಷ್ಟು ದ್ರವ್ಯಗಳನ್ನು ಧನವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಆಕೆಯು, ನೀನು ನನ್ನ ದೇಹದ ಮೇಲೆ ಆಸೆಯನ್ನು ಪಟ್ಟು ಕಾಮುಕನಾದ್ದರಿಂದ ತೆಗೆದುಕೋ ಎಂದು ತನ್ನ ಸ್ತನಗಳನ್ನೇ ಕತ್ತರಿಸಿಕೊಟ್ಟು ಬಿಡುತ್ತಾಳೆ. ಆ ಒಂದು ತ್ಯಾಗವು ಪರಮಾತ್ಮನಿಯ ರೂಪದಲ್ಲಿ ಬಂದಿರುವ ಅತಿಥಿಗಳಿಗೆ ಮಾಡುವ ಸೇವೆಗಾಗಿಯೇ ಆದುದರಿಂದ ಮತ್ತೆ ಪುನರ್ಜನ್ಮವನ್ನು ಪಡೆದಾಗ ಯಶೋದಾ ಮಾತೆಯಾಗಿ ಪರಮಾತ್ಮನನ್ನೇ ಮಗುವನ್ನಾಗಿ ಪಡೆಯುತ್ತಾಳೆ. ಇದು ಪರಮಾತ್ಮನಿಗಾಗಿ ಮಾಡಿದ ಕರ್ಮಫಲ ತ್ಯಾಗ. ಆ ಕಾರಣದಿಂದ ಆ ತ್ಯಾಗವನ್ನೂ ಪರಮಾತ್ಮನು ಪರಿಗಣಿಸುತ್ತಾನೆ. ಹಾಗಾಗಿ ಲೌಕಿಕ ಕರ್ಮಗಳನ್ನೇ ಮಾಡುವವರಾಗಿದ್ದಾಗ್ಯೂ ಕರ್ಮ ಫಲವನ್ನು ಅಪೇಕ್ಷೆ ಪಡದೆ ಯಾರು ಅವನಿಗೆ ಪರಮಾತ್ಮನಿಗೆ ಅರ್ಪಿಸಿ ಬಿಡುತ್ತಾರೋ ಆ ಫಲವನ್ನು ಪರಮಾತ್ಮನು 1ಕ್ಕೆ 10 ಪಟ್ಟು ಮಾಡಿ ಭಾಗ್ಯವನ್ನು ಕರುಣಿಸುತ್ತಾನೆ ಎಂಬುದಾಗಿ ಕರ್ಮಫಲದ ತ್ಯಾಗವನ್ನು ವಿಶ್ಲೇಷಣೆ ಮಾಡುತ್ತಾ ಪರಮಾತ್ಮನು ಭಕ್ತನನ್ನು ಕೊಂಡಾಡುತ್ತಾನೆ. ಅಂತಹ ಭಕ್ತನು ಕರ್ಮಫಲ ತ್ಯಾಗವನ್ನು ನನ್ನಲ್ಲಿ ಮಾಡುವಂಥವನು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿ ನನಗೆ ಕಾಣಿಸುವನು ಎಂಬುದಾಗಿ ಅವನನ್ನು ಒಂದು ಸ್ತರ ಮೇಲೆ ಇಟ್ಟು ಗುಣಗಾನ ಮಾಡುತ್ತಾ ಪರಮಾತ್ಮನು ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ತ್ಯಾಗದಿಂದ ಒಡನೆಯೇ ಮನಸ್ಸಿಗೆ ಶಾಂತಿ ನೆಮ್ಮದಿಗಳು ದೊರಕುತ್ತದೆ. ಆ ಶಾಂತಿ ನೆಮ್ಮದಿಗಳನ್ನು ಪಡೆಯಲು ಎಷ್ಟೆಷ್ಟು ಕರ್ಮಗಳನ್ನು, ಎಷ್ಟೆಷ್ಟು ತ್ಯಾಗಗಳನ್ನು, ಸನ್ಯಾಸಾದಿ ವ್ರತಗಳನ್ನು ಆಚರಿಸುತ್ತಾ ಮನುಷ್ಯನು ನನ್ನೆಡೆಗೆ ಬರಲು ಪ್ರಯತ್ನಿಸುತ್ತಾನೆ. ಆದರೆ ಕರ್ಮಫಲ ತ್ಯಾಗವನ್ನು ಮಾಡುವುದು ಅಷ್ಟು ಸುಲಭದ ಮಾತಲ್ಲವಾದ್ದರಿಂದ
ಅರ್ಜುನ, ಕರ್ಮ ಫಲತ್ಯಾಗವನ್ನು ನನ್ನಲ್ಲಿ ಮಾಡುವಂಥವನು ನನ್ನ ಕರ್ಮಗಳನ್ನೇ ಮಾಡದಿದ್ದಾಗ್ಯೂ ನನಗೆ ಸಂಬಂಧಪಟ್ಟ ಜಪತಪಾದಿ ಯಜ್ಞ ಯಾಗಾದಿ ಪೂಜೆಗಳನ್ನು ಮಾಡದಿದ್ದರೂ ಅಂತಹ ಕರ್ಮಫಲತ್ಯಾಗವನ್ನು ನಾನು ಅಪ್ಪಿಕೊಳ್ಳುತ್ತೇನೆ. ಅಂತಹವರಿಗೆ ನನ್ನ ಸಾನ್ನಿಧ್ಯ ಸದಾಕಾಲವೂ ಇದ್ದೇ ಇರುತ್ತದೆ ಎಂಬುದಾಗಿ ಜೀವನದ ಅತಿ ಕೆಳಗಿನ ಸ್ತರದ ಸಾಧನೆಯನ್ನು ಪರಮಾತ್ಮನು ವರ್ಣಿಸುತ್ತಾ ಕರ್ಮಫಲತ್ಯಾಗವು ಎಲ್ಲಕ್ಕಿಂತಲೂ ಶ್ರೇಷ್ಠವೆನಿಸುತ್ತದೆ ಎಂದು ಕೊಂಡಾಡುತ್ತಾನೆ. ನಂತರ ಹಿಂದೆ ಹೇಳಿದ ಎಲ್ಲ ಪದಗಳನ್ನು, ಸಾಧನೆಗಳನ್ನು, ಭಕ್ತಿ ಮಾರ್ಗವನ್ನು ಮತ್ತೊಮ್ಮೆ ಮುಂದಿನ ಶ್ಲೋಕದಲ್ಲಿ ಕ್ರೋಢೀಕರಿಸಿ ಹೇಳುತ್ತಾನೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ. ಅಪ್ಪ, ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗ ಎಲ್ಲರಿಂದಲೂ ಸಾಧ್ಯವಿಲ್ಲವೆಂದಾದರೆ ಅಭ್ಯಾಸ ಮಾರ್ಗವನ್ನು ಅನುಸರಿಸಬಹುದು. ಅಭ್ಯಾಸ ಮಾರ್ಗವನ್ನೂ ಆಗುವುದಿಲ್ಲವೆನ್ನುವುದಾದರೆ ಧ್ಯಾನ ಮಾರ್ಗವನ್ನು ಮಾಡಬಹುದು. ಧ್ಯಾನ ಮಾರ್ಗಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ಕರ್ಮಫಲ ತ್ಯಾಗ ಹೊಂದಿದೆ. ಅದನ್ನು ಮಾಡಿದರೂ ಸಾಮಾನ್ಯರು, ಲೌಕಿಕ ಪ್ರಪಂಚದ ಕರ್ಮ ಫಲಗಳನ್ನು ನನಗೆ ಅರ್ಪಿಸಿದರೂ ನಾನು ಅದನ್ನು ಪರಿಗಣಿಸುತ್ತೇನೆ ಎಂಬುದಾಗಿ ಪರಮಾತ್ಮನು ತ್ಯಾಗಾತ್ ಶಾಂತಿಹೀನಂತರಂ, ಅಂತಹ ತ್ಯಾಗ ಮಾಡುವವರಿಗೆ ಸದಾಕಾಲವೂ ಮನಸ್ಸಿನಲ್ಲಿ ಶಾಂತಿಯು ನೆಲೆಸುತ್ತದೆ ಎಂಬುದಾಗಿ ಆ ಒಂದು ಮನೋಭಾವವನ್ನು ಪರಮಾತ್ಮನು ಗುಣಗಾನ ಮಾಡಿ ಕೊಂಡಾಡುತ್ತಾನೆ. ಅಂತಹ ಸ್ತರಗಳಲ್ಲಿ, ವಿವಿಧ ಹಂತಗಳಲ್ಲಿ, ಸೋಪಾನಗಳಲ್ಲಿ ಭಕ್ತಿಯನ್ನು ಮಾಡುವಂಥವನು ಯೋಗಿಯು, ಪರಮ ಶ್ರದ್ಧೆಯುಳ್ಳವನೋ ಆದಂತಹ ವ್ಯಕ್ತಿಯು ಯಾವುದೇ ಮಾರ್ಗದಿಂದ ನನ್ನನ್ನು ಉದ್ದೇಶಿಸಿ ಮಾಡಿದಂತಹ ಕರ್ಮಗಳಿಂದಾಗಲಿ, ಜ್ಞಾನದಿಂದಾಗಲಿ, ಜಪ ಪೂಜೆ ತಪಗಳಿಂದಾಗಲಿ, ಕೊನೆಗೆ ಕರ್ಮ ಫಲತ್ಯಾಗದಿಂದಲಾಗಲಿ ಮಾಡಿದ್ದನ್ನು ನಾನು ಪರಿಗಣಿಸುತ್ತೇನೆ. ಅಂತಹ ಭಕ್ತನನ್ನು ನನ್ನ ಅಂತರಂಗ ಜ್ಞಾನಿ ಭಕ್ತನೆಂಬುದಾಗಿಯೇ ನೀನು ತಿಳಿದುಕೊಳ್ಳಬೇಕು. ಅಂತಹ ಭಕ್ತನ ಲಕ್ಷಣಗಳು ಪ್ರಾಪಂಚಿಕದಲ್ಲಿ ಹೇಗೆ ಕಾಣುತ್ತಿರುತ್ತದೆ ಎಂಬುದಾಗಿ ಮುಂದಿನ 3-4 ಶ್ಲೋಕಗಳಲ್ಲಿ ಪರಮಾತ್ಮನು ಭಕ್ತನ ಗುಣಗಾನವನ್ನು ಮಾಡುತ್ತಾನೆ. ಅಂತಹ ಭಕ್ತನು ನನಗೆ ಅತ್ಯಂತ ಪ್ರಿಯನೆಂಬುದಾಗಿಯೂ ಹೇಳುತ್ತಾನೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ನಾರಾಯಣ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ನೋಡಿ, 6-7 ಶ್ಲೋಕಗಳಲ್ಲಿ ಪರಮಾತ್ಮನು ಭಕ್ತನ ಗುಣಗಾನವನ್ನು ಮಾಡಿ ಅತ್ಯಂತ ಪ್ರಿಯನು ಎಂಬುದಾಗಿ ವರ್ಣಿಸುತ್ತಿದ್ದಾನೆ. ಇಷ್ಟೂ ಗುಣಗಳು ಒಬ್ಬನಲ್ಲಿಯೇ ಇರಬೇಕೆಂಬುದಾಗಿ ಅಲ್ಲ. ಇದರಲ್ಲಿರುವ ಒಂದೊಂದು ಗುಣವಿದ್ದರೂ ಅವನು ಭಕ್ತನಾಗಿಯೇ ಇರುತ್ತಾನೆ. ಅವನನ್ನು ಪರಮಾತ್ಮನು ಮೆಚ್ಚಿಕೊಂಡಿರುತ್ತಾನೆ ಎಂಬುದನ್ನು ನಾವು ಸದಾಕಾಲ ಮನಸ್ಸಿನಲ್ಲಿಟ್ಟುಕೊಂಡು ಭಗವದ್ಭಕ್ತರನ್ನಾಗಲಿ ಭಾಗವತರನ್ನಾಗಲಿ
ಮನನೋಯುವಂತೆ ನಡೆದುಕೊಳ್ಳಬಾರದು. ಎಲ್ಲ ಪಾಪಗಳಿಗಿಂತಲೂ ಅಧಿಕವಾದ ಪಾಪತರವಾದ ಭಗವದ್ಭಕ್ತರ ಮನಸ್ಸನ್ನು ನೋಯಿಸುವುದು ಪ್ರಪಂಚದಲ್ಲಿ ಅತ್ಯಂತ ಹೇಯವಾದ ಕಾರ್ಯವಾಗಿದೆ ಎಂಬುದಾಗಿ ಪರಮಾತ್ಮನು ಕರ್ಮ ಸಿದ್ಧಾಂತದ ಕರ್ಮ ಫಲತ್ಯಾಗದ ಉತ್ತಮ ಉದಾಹರಣೆಯನ್ನು ಕೊಡುತ್ತಾ ಭಕ್ತಿ ಯೋಗವನ್ನು ಅರ್ಜುನನಿಗೆ ವರ್ಣಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.